ನಮ್ಮ ಲೈಫ್ ಈಸಿ ಆಗಲಿ ಅಂತ ನಾವೊಂದು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೋತೀವಿ. ಆದರೆ ಅದೇ ಟೆಕ್ನಾಲಜಿಯಿಂದ ನಮ್ಮ ಜೀವಕ್ಕೆ ಅಪಾಯ ಬಂದಾಗ ಏನು ಮಾಡಬೇಕು? ವೀಕ್ಷಕರೇ ನಮಸ್ಕಾರ, ಯೂತಿಸಮ್ಗೆ ಸ್ವಾಗತ. ಒಂದು 8 ವರ್ಷದ ಮಗು ಎಲೆಕ್ಟ್ರಿಕ್ ಶಾಕಿಂದ ಗಂಭೀರವಾಗಿ ಗಾಯಗೊಳ್ಳುತ್ತೆ. ಕಾರಣ ಏನಂದ್ರೆ ತಾನು ಹಾಕಿದ್ದ ಮೆಟಲ್ ಚೈನ್ ಒಂದು ಲೂಸ್ ಆಗಿ ಕನೆಕ್ಟ್ ಆಗಿದ್ದಂಥ ಫೋನ್ ಚಾರ್ಜರ್ಗೆ ತಗುಲಿರುತ್ತೆ. ಓಪನ್ ಬಸ್ನಲ್ಲಿ ದೇವರ ಮೆರವಣಿಗೆ ಮಾಡ್ತಾ ಇದ್ದಾಗ ಹೈ ಟೆನ್ಷನ್ ವೈರ್ ತಗುಲಿ 11 ಜನ ಸ್ಥಳದಲ್ಲೇ ಸುಟ್ಟು ಕರಕಲಾಗ್ತಾರೆ. ಭಾರಿ ಮಳೆಯಿಂದಾಗಿ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ಗೆ ನುಗ್ಗಿದ ನೀರು ಎಲೆಕ್ಟ್ರಿಕ್ ವೈರ್ಗೆ ತಾಗಿ ಸ್ಥಳದಲ್ಲೇ 2 ಮರಣ ಹೊಂದುತ್ತಾರೆ. ಸ್ನೇಹಿತರೆ, ಈ ಎಲ್ಲ ಕೇಸ್ನಲ್ಲೂ ಕಾಮನ್ ಆಗಿರೋದು ಒಂದೇ, ಅದು ಎಲೆಕ್ಟ್ರಿಸಿಟಿ. ಒಂದು ದಿನ ನಮ್ಮ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ ಅಂದರೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೋ ಅದೇ ಎಲೆಕ್ಟ್ರಿಸಿಟಿ ಪ್ರತಿದಿನ 100 ಜನರ ಪ್ರಾಣ ತೆಗಿತಾ ಇದೆ ಅಂದರೆ ನೀವು ನಂಬಲೇಬೇಕು. ಇನ್ನೂ ಸರಿಯಾಗಿ ಅರ್ಥ ಆಗೋ ಹಾಗೆ ಹೇಳಬೇಕು ಅಂದರೆ ನಮ್ಮ ದೇಶದಲ್ಲಿ 2023ನೇ ವರ್ಷದಲ್ಲೇ 18,000 ಜನ ಈ ಎಲೆಕ್ಟ್ರಿಸಿಟಿ ರಿಲೇಟೆಡ್ ಅಪಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನೂ ಆತಂಕದ ವಿಷಯ ಅಂದರೆ ಈ ನಂಬರ್ಸ್ ಪ್ರತಿ ವರ್ಷ ಜಾಸ್ತಿನೇ ಆಗ್ತಾ ಇದೆ. ಅಂದರೆ ಪ್ರತಿ 1,00,000ಕ್ಕೆ ಒಬ್ಬರಂತೆ ಎಲೆಕ್ಟ್ರಿಸಿಟಿಯಿಂದ ಸಾವನ್ನಪ್ತಾ ಇದ್ದಾರೆ. ಸ್ನೇಹಿತರೆ, ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಅನ್ನೋದು 4 ಸ್ಟೇಜಸಲ್ಲಿ ಡಿವೈಡ್ ಆಗಿರುತ್ತೆ. ಮೊದಲನೆಯದು ಜನ್ರೇಷನ್, ಅಂದರೆ ಎಲ್ಲಿ ಎಲೆಕ್ಟ್ರಿಸಿಟಿ ಕ್ರಿಯೇಟ್ ಆಗುತ್ತಲ್ಲ ಅದು. ಎರಡನೆಯದು ಟ್ರಾನ್ಸ್ಮಿಷನ್, ಅಂದರೆ ತಯಾರಾದಂಥ ಎಲೆಕ್ಟ್ರಿಸಿಟಿನ ಟ್ರಾನ್ಸ್ಫಾರ್ಮರ್ಗಳನ್ನ ಬಳಸಿ ಅದರ ವೋಲ್ಟೇಜ್ನ ಹೆಚ್ಚಿಗೆ ಮಾಡಲಾಗುತ್ತೆ, ಯಾಕಂದರೆ ಅವುಗಳನ್ನ ಲಾಂಗ್ ಡಿಸ್ಟೆನ್ಸ್ಗೆ ಕಳಿಸಬೇಕಾಗಿರೋದ್ರಿಂದ. ಮೂರನೆಯದು ಡಿಸ್ಟ್ರಿಬ್ಯೂಷನ್. ಇಲ್ಲಿ ಹೈ ವೋಲ್ಟೇಜಲ್ಲಿ ಬಂದಿರೋ ಎಲೆಕ್ಟ್ರಿಸಿಟಿನ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿ ಅದರ ವೋಲ್ಟೇಜ್ನ ಕಡಿಮೆ ಮಾಡಿ ಎಲೆಕ್ಟ್ರಿಕ್ ಕಂಬಗಳ ಮೂಲಕ ಮನೆಗಳು ಹಾಗೂ ಫ್ಯಾಕ್ಟ್ರಿಗಳಿಗೆ ಕಳಿಸಲಾಗುತ್ತೆ. ಇನ್ನು 4ನೇದು ಕನ್ಸಂಪ್ಷನ್, ಅಂದರೆ ನಾವುಗಳು ಅದನ್ನು ಬಳಕೆ ಮಾಡಿಕೊಳ್ಳೋದು. ಇದರಲ್ಲಿ ಮನೆಗಳು, ಆಫೀಸ್, ಫ್ಯಾಕ್ಟ್ರಿ, ಇಂಡಸ್ಟ್ರಿ ಇದೆಲ್ಲ ಬರುತ್ತೆ. ಸ್ನೇಹಿತರೆ, ಅಫಿಷಿಯಲ್ ವರದಿಗಳ ಪ್ರಕಾರ ಹೆಚ್ಚು ಎಲೆಕ್ಟ್ರಿಕ್ ಆಕ್ಸಿಡೆಂಟ್ಗಳು ಆಗ್ತಾ ಇರೋದು ಈ ಡಿಸ್ಟ್ರಿಬ್ಯೂಷನ್ ಸ್ಟೇಜ್ನಲ್ಲಿ, ಹಾಗೂ 90% ಆಫ್ ದ ವಿಕ್ಟಿಮ್ಸ್ ನಮ್ಮ ಜನಸಾಮಾನ್ಯರು. ಸ್ನೇಹಿತರೆ, ಇಷ್ಟೆಲ್ಲ ಅಪಾಯ ಇದೆ ಅಂತ ನಮಗೆ ಎಲೆಕ್ಟ್ರಿಸಿಟಿನೇ ಬೇಡ ಅಂತ ಹೇಳೋಕ್ಕಾಗಲ್ಲ. ಅದರ ಬದಲಿಗೆ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಅದಕ್ಕೂ ಮೊದಲು ಪ್ರಾಬ್ಲಮ್ ಎಕ್ಸಾಕ್ಟಾಗಿ ಎಲ್ಲಿ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ಹೆಚ್ಚು ಎಲೆಕ್ಟ್ರಿಸಿಟಿ ಆಕ್ಸಿಡೆಂಟ್ಸ್ ಆಗಿರೋದು ಈ ಲೈವ್ ವೈರ್ನ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮುಟ್ಟಿದಾಗ. ಸ್ನೇಹಿತರೆ, ಲೈವ್ ವೈರ್ ಅನ್ನೋದು ಮಲಗಿರೋ ಹಾವಿದ್ದಾಗೆ. ಹಾವು ಸುಮ್ಮನೆ ಮಲಗಿದೆ ಅಂತ ಮುಟ್ಟೋಕೆ ಹೋದರೆ ಕಚ್ಚದೆ ಸುಮ್ಮನೆ ಇರಲ್ಲ. ಹಾಗೆ ವೈರ್ ಸುಮ್ಮನೆ ಬಿದ್ದಿದೆ ಅಂತ ಮುಟ್ಟೋಕೆ ಹೋಗಬೇಡಿ. ಅದು ನಿಮ್ಮ ಮನೆ ಒಳಗಡೆ ಇರ್ಬೋದು ಅಥವಾ ಹೊರಗಡೆ ರಸ್ತೆಯಲ್ಲಿ ಬಿದ್ದಿರ್ಬೋದು. ಒಂದು ಮರದ ಕೋಲಿನ ಸಹಾಯದಿಂದ ಅದನ್ನು ಸೈಡ್ಗೆ ಹಾಕಿ ಹಾಗೂ ನಿಯರೆಸ್ಟ್ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿ. ಇನ್ನು 2ನೇ ಕಾರಣ ಅಂದರೆ ನಿಮ್ಮ ಮನೆಯಲ್ಲಿರುವ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್, ಅಂದರೆ TV, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಇದೆಲ್ಲವನ್ನು ರೆಗ್ಯುಲರ್ ಆಗಿ ಚೆಕ್ ಮಾಡಿಸ್ದೇ ಇರೋದು ಹಾಗೂ ಅವುಗಳನ್ನ ನೀವೇ ರಿಪೇರಿ ಮಾಡೋಕ್ಕೆ ಹೋಗೋದು. ಸ್ನೇಹಿತರೆ, ಈ ತಪ್ಪನ್ನು ಯಾರೂ ಮಾಡಬೇಡಿ. TV, ರೆಫ್ರಿಜರೇಟರ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ ನೀವೇ ರಿಪೇರಿ ಮಾಡೋಕ್ಕೆ ಹೋಗಬೇಡಿ. ₹100 ಉಳಿಸೋಕೆ ಹೋಗಿ ನಿಮ್ಮ ಜೀವನ ಕಳ್ಕೊಬೇಡಿ. ಹಾಗೂ ಎಲೆಕ್ಟ್ರಿಕಲ್ ಸ್ವಿಚ್ ಬೋರ್ಡ್ಗಳು ಹಳೆಯದಾಗಿದ್ದರೆ ಅದನ್ನೆಲ್ಲ ರೆಗ್ಯುಲರ್ ಮೇಂಟೆನೆನ್ಸ್ ಮಾಡಿಸಿ. ಯಾಕಂದರೆ ತುಂಬ ಹಳೆಯದಾದಂಥ ಹಾಗೂ ಔಟ್ಡೇಟೆಡ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಗಳು ತುಂಬ ಡೇಂಜರಸ್. ಇದನ್ನೆಲ್ಲ ಸರಿಯಾಗಿ ಫಾಲೋ ಮಾಡಿದ್ರೆ ಎಲೆಕ್ಟ್ರಿಸಿಟಿಯಿಂದ ಆಗುವಂಥ ಅಪಘಾತಗಳನ್ನ ಆದಷ್ಟು ಕಡಿಮೆ ಮಾಡಬಹುದು. ಹಾಗೂ ಆದಷ್ಟು ನ್ಯಾಚುರಲ್ ಆಗಿ ಸಿಗುವಂಥ, ಅಂದರೆ ರಿನ್ಯೂಯಬಲ್ ಎನರ್ಜಿ ರಿಲೇಟೆಡ್ ಸೋಲಾರ್ ಲೈಟಿಂಗ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಇದೆಲ್ಲದರ ಮೇಂಟೆನೆನ್ಸ್ ಸ್ವಲ್ಪ ಈಸಿ ಆಗುತ್ತೆ. ನೀವು ನಿಮ್ಮ ಆಫೀಸ್ಗಳಲ್ಲಿ, ಮನೆಗಳಲ್ಲಿ ರೆಗ್ಯುಲರ್ ಆಗಿ ಎನರ್ಜಿ ಆಡಿಟಿಂಗ್ನ ಮಾಡಿಸಿದ್ರೆ ಈ ಎಲ್ಲ ಸಮಸ್ಯೆಗಳಿಂದ ಖಂಡಿತವಾಗಿ ದೂರ ಉಳಿಬಹುದು. ಇದಕ್ಕೆಲ್ಲ ಮಾಹಿತಿ ಬೇಕು ಅಂದರೆ ಅದಕ್ಕೆ ಸರಿಯಾದ ಜಾಗ ರಚನಾ ಎನರ್ ಕೇರ್. ಇಲ್ಲಿ ನಿಮಗೆ ಎನರ್ಜಿ ಆಡಿಟಿಂಗ್, ಸೋಲಾರ್ ಎನರ್ಜಿ ರಿಲೇಟೆಡ್ ಫೆಸಿಲಿಟೀಸ್ ಹಾಗೂ ಇನ್ ಕೇಸ್ ನಿಮ್ಮ ಮನೆಯಲ್ಲಿರೋ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ನ ನೀವೇ ರಿಪೇರಿ ಮಾಡ್ಕೊಳ್ಳೋಕ್ಕೆ ಟ್ರೈನಿಂಗ್ ಕೂಡ ಸಿಗುತ್ತೆ. ಈ ಕಂಪನಿ ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಇದನ್ನು ರೀಚ್ ಆಗೋದು ಕಷ್ಟ ಆಗಲ್ಲ. ಇವರ ವೆಬ್ಸೈಟ್ ಡೀಟೇಲ್ಸ್ ಹಾಗೂ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸ್ನೇಹಿತರೆ, ಯಾವುದೇ ಒಂದು ಟೆಕ್ನಾಲಜಿ ನಮಗೆ ಅಪಾಯ ತರ್ತಾ ಇದೆ ಅಂತ ಅದರಿಂದ ದೂರ ಓಡಿ ಹೋಗೋದು ಸರಿಯಲ್ಲ. ಬದಲಿಗೆ ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋಂಥ ನಾಲೆಜ್ನ ಪಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ.
ಆವಾಗಲೇ ನಾವು ಹಾಗೂ ನಮ್ಮ ದೇಶ ಎರಡೂ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ನಮಸ್ಕಾರ.